ಪುಷ್ಪದಲ್ಲಿ ಅನಧಿಕೃತವಾಗಿ ಬೀದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಸರ್ಕಾರ ಹಮ್ಮಿಕೊಂಡಿತ್ತು. ಆದರೆ ಇದನ್ನು ವಿರೋಧಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬೀದಿ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ. ನಾನೀಗ ಸದ್ಯ ಪ್ರತಿಭಟನೆ ಮಾಡುವಂತಹ ಸ್ಥಳ ಅಂದರೆ ಫ್ರೀಡಂ ಪಾರ್ಕಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ. ಅಂದರೆ ಕಳೆದ 7 ದಿನಗಳಿಂದ ಈಗಾಗಲೇ ಫುಟ್ಪಾತಲ್ಲಿ ಅನಧಿಕೃತವಾಗಿ ಇದ್ದಂತಹ ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಈಗ ಸರ್ಕಾರ ಹಮ್ಮಿಕೊಂಡಿದೆ. ಈಗಾಗಲೇ ಜಿಬಿ ಅಧಿಕಾರಿಗಳು ಕೂಡ ಫೀಲ್ಡ್ಗಿಳಿದು JCBಯ ಮೂಲಕ ಟ್ರ್ಯಾಕ್ಟರ್ ಮೂಲಕ ಈ ರೀತಿಯಾದಂಥ ಒಂದು ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಿದ್ರು. ಆದರೆ ಇದರಿಂದ ನಮಗೆ ಕಷ್ಟ ಆಗ್ತಿದೆ, ಜೀವನ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಬೀದಿಗೆ ತಂದಿದೆ ಸರ್ಕಾರ ಅನ್ನುವಂಥ ನಿಟ್ಟಲ್ಲಿ ಈಗ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆಗೆ ಈಗ ಬೀದಿ ಬದಿ ವ್ಯಾಪಾರಿಗಳು ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಬೆಂಗಳೂರಿನ ಎಲ್ಲ ಭಾಗಗಳಿಂದನೂ ಕೂಡ ಈಗ ಈ ಬೀದಿ ವ್ಯಾಪಾರಿಗಳು ಕೂಡ ಬಂದು ಸರ್ಕಾರದ ವಿರುದ್ಧ ಸಮರವನ್ನು ಸಾತ್ತಿರುವಂಥದ್ದು ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೆಯುವಂತಹ ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಬೃಹತ್ ಪ್ರತಿಭಟನೆ ಇದು. ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಬಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದೆ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದೆ. ಈಗಾಗಲೇ ನೀವು ಗಮನಿಸ್ತಾ ಇರಬಹುದು, ಸರ್ಕಾರದವರಿಗೆ ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡೋವರೆಗೂ, ನ್ಯಾಯ ಸಿಗೋವರೆಗೂ ನಾವು ಹೋಗಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಮಹಿಳಾ ವ್ಯಾಪಾರಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ನಾನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯಾಕಾಗಿ ಈಗ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ? ಈಗಾಗಲೇ 7 ದಿನಗಳಿಂದ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಏನು ಹೇಳಿಕೆ ಬಯಸ್ತೀರ ಸರ್ಕಾರಕ್ಕೆ? ನಾವು ಸರ್ಕಾರ ಕೇಳೋದು ಒಂದೇ ಬಯಸೋದು, ಬೀದಿ ವ್ಯಾಪಾರಿ ಹೊಟ್ಟೆಗಳ ಮೇಲೆ ಹೊಡಿಬೇಡಿ. ಸರ್ಕಾರಕ್ಕೆ ಮೊನ್ನೆ 13 ವರ್ಷದ ಹುಡುಗಿನ ಅತ್ಯಾಚಾರ ಮಾಡಿದ್ರು, ಅದನ್ನ ಕೇಳಕ್ ಸರ್ಕಾರ ಇಲ್ವಾ? ಬೀದಿ ವ್ಯಾಪಾರಿಗಳು ತೆರವುಗೊಳಿಸೋದು ಅಷ್ಟೇನಾ ಅವ್ರ ಕಾರ್ಯಕ್ರಮ? ಸರ್ಕಾರ ಇದು ಸರ್ವೋಚ್ಚ ನ್ಯಾಯಾಲಯ ಬಂದ್ಬಿಟ್ಟು ನಮಗೆ ಮೂಲಭೂತ ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕು ಕೊಟ್ಟ ಮೇಲೆ ಹಕ್ಕು ನಮಗೆ ಕೊಡಬೇಕು. ಆ ಹಕ್ಕು ಕೊಡದಿದ್ಮೇಲೆ ಏನಕ್ಕೋಸ್ಕರ ಹಕ್ಕು ಕೊಡ್ತೀವಿ? ನಮಗೆ ಮೂಲಭೂತ ಹಕ್ಕು ಅಂದಮೇಲೆ ಸರ್ಕಾರನ ಸರ್ವೋಚ್ಚ ನ್ಯಾಯಾಲಯ ಏನು ಹಕ್ಕು ಕೊಟ್ಟಿದೆ ಅದನ್ನ ಪಾಲನೆ ಮಾಡಬೇಕು. ಅವರು ನಮ್ಗೆ ಎಲ್ಲ ತರ ಹಕ್ಕು ಕೊಡಬೇಕು. ಮತ್ತೆ ಪ್ರತಿಯೊಬ್ಬರಿಗೂ ಸರ್ವೆ ಮಾಡಿ ಅಂತ ಜಾಗದಲ್ಲಿ ವ್ಯಾಪಾರ ಅಂತ ಸ್ಥಳದಲ್ಲಿ ಮಾತ್ರನೇ ಜಾಗ ಕೊಡಬೇಕು. ಎಲ್ಲ ಮೂಲೆಯಲ್ಲಿ ಹೋಗ್ಲಿ ಅಂತ ನಾವ್ಯಾಕೆ ಸರ್ ಮೂಲೆಗೆ ಹೋಗ್ಬೇಕು? ಯಾವ ಏರಿಯಾದಲ್ಲಿ ವ್ಯಾಪಾರ ಮಾಡ್ತೀರಾ? ಏನು ವ್ಯಾಪಾರ ಮಾಡ್ತೀರಾ? ಆನೇಕಲ್ ತಾಲೂಕು ಚಂದಾಪುರದಿಂದ. ನನ್ನ ಹೆಸರು ಅಂಬಿಕಾ ಅಂತ ಹೇಳಿ. ನಾನು ಬಂದು ಹೋಟೆಲ್ ವ್ಯಾಪಾರ ಮಾಡ್ತೀನಿ. ಮತ್ತೆ ಪ್ರತಿ ಸರಿನೂ ಬೀದಿ ವ್ಯಾಪಾರಿಗಳನ್ನ ಟಾರ್ಗೆಟ್ ಯಾಕೆ ಮಾಡ್ತಾರೆ ಅವರು? ನಮಗೆ ಮತ್ತೆ ಪಾದಚಾರಿಗಳಿಗೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಸರಿ ಟ್ರಾಫಿಕ್ ಸಮಸ್ಯೆ ಅಂತ ಹೇಳ್ತಾರೆ. ಟ್ರಾಫಿಕ್ ಸಮಸ್ಯೆ ಏನಿಂದ ಆಗುತ್ತೆ? ಕರೆಕ್ಟ್ ಆಗಿರೋ ಪೊಲೀಸ್ ಅಧಿಕಾರಿಯನ್ನು ಹಾಕ್ರಿ, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಕ್ಕೆ ಹೇಳಿ. ಅಲ್ಲಿ ಅದು ಬಿಟ್ಬಿಟ್ಟು ಫುಟ್ಪಾತ್ ಮೇಲೆ ಇರೋ ಬೀದಿ ವ್ಯಾಪಾರಿಗಳಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಮತ್ತೆ ಪ್ರತಿಯೊಂದು ಹಕ್ಕಂತ ಹೇಳಿ ಪ್ರತಿಯೊಂದು ಹಕ್ಕು ಕೊಟ್ಟಿದ್ದೀರಾ. ಮತ್ತೆ ಇದು ಏನು ಮತ್ತೆ ಲೋನ್ ಅಂತೆಲ್ಲ ಕೊಡ್ತಾರೆ. ಲೋನ್ ನಾವು ಯಾವ ಥರ ರೀತಿಯಲ್ಲಿ ತೀರಿಸಬೇಕು? ಲೋನ್ ಕೊಟ್ಬಿಟ್ಟು ಅದೇ ಥರ ಲೋನ್ ಕೊಟ್ಟಿರೋ ಥರನೇ ಹಕ್ಕು ಕೊಡಬೇಕು ನಮಗೆ. ಹಕ್ಕು ಒಂದು ನೀವು ಸರ್ವೋಚ್ಚದಿಂದ ಹಕ್ಕು ಕೊಟ್ಟಿದ್ದೀರಲ್ಲ, ಆ ಹಕ್ಕನ್ನು ಅವ್ರನ್ನ ಪೂರ್ಣಗೊಳಿಸಬೇಕು. ಪ್ರತಿಯೊಂದು ಹಕ್ಕುಗೂ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತಿದ್ದ ರೀತಿ ಏನೇನು ಸೌಲಭ್ಯ ಇದೆ ಅವ್ರಿಗೆಲ್ಲ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆ ಪ್ರತಿಯೊಂದು ಸೌಲಭ್ಯನೂ ಕೊಡಬೇಕು. ನಾವೆಲ್ಲ ಮಕ್ಕಳು ಮರಿನ ಅದರಿಂದನೇ ಸರ್ ಸಾಕ್ತಾ ಇರೋದು. ಇದಿಷ್ಟು ಏನು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂತಹ ಬೀದಿ ಬದಿ ವ್ಯಾಪಾರಿಗಳು, ಮಹಿಳಾ ವ್ಯಾಪಾರಿಗಳ ಆಕ್ರೋಶದ ಮಾತುಗಳು ಅಂತಲೇ ಹೇಳ್ಬೋದು. ಅಂದರೆ ಸರ್ಕಾರದ ವಿರುದ್ಧ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಮತ್ತು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಅಂದರೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಕಾರ್ಯಾಚರಣೆ ಕೂಡಲೇ ಜಿಬಿ ಅಧಿಕಾರಿಗಳು ಕೈ ಬಿಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಸದ್ಯ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.